ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗೋಯಿಂಗ್ ಬ್ಯಾಕ್ ಟು ಸಿಟಿ ಮಾಮ್. ಆ ಶಾಸ್ತ್ರಿಗಳು ಬಾಯ್ ಬಿಡ್ದೇನೆ ಸೇಫ್ ಆಗಿ ಹೊರಟಾಯ್ತು. ನೋ ನಿತ್ಯ, ಏನೋ ಅಪಾಯ ಇದೆ ಅಂತ ಆ ಶಾಸ್ತ್ರಿಗಳು ಹೇಳಿದ್ರಲ್ಲ. ಆ ಅಪಾಯ ನಮಗಲ್ಲ ಮಾಮ್, ಆ ಗಂಗಾಗೆ. ಅವಳೇ ಶಾಪದಿಂದ ಸಾಯೋದು. ಏನೇ ಆದ್ರೂ ಸಿಟಿ ಸೇರೋವರೆಗೂ ಅವರಿಂದ ದೂರ ಇರೋದೇ ಬೆಟರ್ ನಿತ್ಯ. ಅವತ್ತು ಮಿಸ್ ಆದ ಆಕ್ಸಿಡೆಂಟ್ ಇನ್ನೂ ಕಣ್ಮುಂದೆ ಬರ್ತಾನೆ ಇದೆ. ಅವತ್ತು ಹೇಗೋ ಏನೋ ಜೀವ ಉಳಿತು, ಮತ್ತೆ ಅದೇ ರಿಸ್ಕ್ ತಗೋಬಾರ್ದು. ಹಾಗಾದ್ರೆ ಅವ್ರನ್ನ ಕ್ರಾಸ್ ಮಾಡ್ಕೊಂಡು ಹೋಗೋಣ ಮಾಮ್. ಎಕ್ಸಾಕ್ಟ್ಲಿ, ಸ್ವಲ್ಪ ಫಾಸ್ಟಾಗಿ ಹೋಗು ನಿತ್ಯ. ಓಕೆ ಮಾಮ್. ಇದೇನಾದ್ರೂ ಕಾರ್ ರೇಸ್ ಅನ್ಕೊಂಡಿದ್ದಾಳ? ಅಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದಾಳೆ. ಅವಳು ಹೋದ್ರೆ ಹೋಗ್ಲಿ ಬಿಡು, ನಾವು ಮಾತ್ರ ಸ್ಲೋ ಆಗೇ ಹೋಗೋಣ. ನಿಮ್ ಮಾಮ್ಗೆ ಏನಾದ್ರೂ ಅರ್ಜೆಂಟ್ ವರ್ಕ್ ಇದೆಯಾ? ಅಷ್ಟು ಸ್ಪೀಡಾಗಿ ಹೋಗ್ತಿದಾರಲ್ಲ. ನಿತ್ಯ, ಡ್ರೈವಿಂಗ್ ಅಲ್ಲಿ ನಿನ್ನ ಸೋಲ್ಸೋರೇ ಇಲ್ಲ. ನೀನೇನಾದ್ರೂ ರೇಸಿಂಗ್ ಹೋದ್ರೆ ನಿನ್ನ ಕ್ರಾಸ್ ಮಾಡೋರೇ ಇರಲ್ಲ. ಇದಿನ್ನೂ ಕಡಿಮೆ ಮಾಮ್. ನನ್ನ ಸ್ಪೀಡಿಗೆ ಈ ರೋಡ್ ತಡ್ಕೊಳ್ಳೋದು ಕಷ್ಟ. ಅದ್ ಸರಿ, ಸಿಟಿಗೆ ಹೋದ್ಮೇಲೆ ನಮ್ ಪ್ಲಾನ್ ಏನು ಮಾಮ್? ಇನ್ನೂ ಯೋಚನೆ ಮಾಡಿಲ್ಲ. ಇವಾಗೇನೋ ಅವರಿಂದ ದೂರ ಬಂದ್ವಿ, ನೋಡೋಣ ಅಪಾಯ ಯಾರಿಗಾಗತ್ತೋ ಹೇಗಾಗತ್ತೋ. ನಿತ್ಯ, ಅದ್ ನಿಮ್ ಮಾಮ್ ಕಾರ್ ಅಲ್ವಾ? ಹೌದು ರೀ. ಏ ನಿತ್ಯ, ಏಯ್ ಹುಚ್ಚ ನಿನಗೆ? ಹಿಂದೆ ಮುಂದೆ ನೋಡ್ಕೋಬಾರ್ದಾ? ನಮ್ಮ ಮಾಮ್ ಫಾತಿಮಾ ರೀ. ನಿನ್ಗೇನಾದ್ರೂ ಆದ್ರೆ ನಾನೇನ್ ಮಾಡ್ಲಿ? ಮೊದಲು ಅವ್ರಿಗೆ ಏನಾಗಿದೆಯೋ ನೋಡೋಣ ಬಾಜೆ. ಬನ್ನಿ. ಫಾತಿಮಾ ಆಂಟಿ, ಓ ಶಿಟ್.
ಆಂಟಿ ಆಂಟಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಬನ್ನಿ. ಡಾಕ್ಟರ್, 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 ದೊಡ್ಡ ಆಕ್ಸಿಡೆಂಟ್ ಆಯ್ತು ಡಾಕ್ಟರ್. ಹೌದಾ? ಬೇಗ ಕರ್ಕೊಂಡ್ ಕರ್ಕೊಂಡು ಬನ್ನಿ. ಹೋಗಿ. ನಿತ್ಯ, ಫಾತಿಮಂಗೂ ನಿಮ್ಮ ಮಮ್ಮಿಗೂ ಏನೂ ಆಗಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಹುಷಾರಾಗಿ ಕಾಪಾಡ್ಕೊಳ್ಳಿಮ್ಮ. ಶಾಪದ ಪ್ರಭಾವ ಮೊದಲೇ ಇದೆ, ಈಗ ಇನ್ನೂ ಹೆಚ್ಚಾಗಿರುತ್ತೆ. ಭಗವಂತ, ನಮ್ ಕುಟುಂಬಕ್ಕೆ ಆಗ್ಬೇಕಾಗಿದ್ದ ಅಪಾಯನ ಆ ಕುಟುಂಬಕ್ಕೆ ಕೊಟ್ಟಿದ್ಯಾ. ಅವ್ರನ್ನ ಕಾಪಾಡು. ಡಾಕ್ಟರ್, ಈ ಹುಡುಗಿ ಮತ್ತೆ ಹೊರಗಿರೋರು ಒಂದೇ ಥರ ಇದ್ದಾರೆ. ಅದೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೇ ಬಿ ಟ್ವಿನ್ಸ್ ಆಗಿರಬೇಕು. ಆದರೆ ಇವರು ಮುಸ್ಲಿಂ ಮತ್ತವರು ಹಿಂದೂ. ಪೇಷಂಟ್ ಕಂಡೀಷನ್ ತುಂಬ ವೀಕ್ ಆಗಿದೆ. ಮೊದಲು ಟ್ರೀಟ್ಮೆಂಟ್ ಮಾಡೋಣ. ಮಾಮ್, ಡಾಕ್ಟರ್, ನಮ್ಮ ಮಾಮ್ ಹೇಗಿದ್ದಾರೆ? ಈಸ್ ಔಟ್ ಆಫ್ ಡೇಂಜರ್. ಸ್ವಲ್ಪ ಹೊತ್ತರಲ್ಲಿ ಪ್ರಜ್ಞೆ ಬರುತ್ತೆ. ಇವ್ರಿಗೇನೋ ಅಪಾಯ ತಪ್ತು. ಅವ್ರ ಪರಿಸ್ಥಿತಿ ಏನಾಗಿದ್ಯೋ, ಇರ್ತಾರೋ ಹೋಗ್ತಾರೋ. ಚಂದ್ರಿಕಾ, ಏನ್ ಹಾಗೆ ಮಾತಾಡ್ತಿದ್ಯಾ? ಇದ್ ನಾನ್ ಹೇಳಿದ ಮಾತಲ್ಲ ಅಜ್ಜಿ, ಶಾಸ್ತ್ರಿಗಳು ಹೇಳಿದ್ರಲ್ಲ ನಮ್ಮಲ್ಲಿ ಯಾರಿಗೋ ಒಬ್ರಿಗೆ ಗಂಡಾಂತರ ಇದೆ ಅಂತ. ಅಂದ್ರೆ ಫಾತಿಮಾಗೆ ಇರ್ಬೋದೇನೋ. ಅಲ್ಲ, ಅಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ನೀವು ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದೀರಾ. ನಮ್ಮನಂತಿಯಲ್ಲೋ, ಅವಳು ಹೋಗು ಅಂದ್ರೆ ಹೋಗ್ಬಿಡ್ತಾಳ, ಇರು ಅಂದ್ರೆ ಇದ್ ಬಿಡ್ತಾಳ. ನಮ್ಮವರೇ ಒಬ್ರು ಆಸ್ಪತ್ರೆಯಲ್ಲಿದ್ರೆ ಇರ್ತಾಳ ಹೋಗ್ತಾಳ ಅನ್ನೋ ಮಾತು ಅಗತ್ಯನ ಆತ್ಗೆ? ಬೇಜಾರು ಮಾಡ್ಕೋಬಿಡಿ ಅಜ್ಜಿ. ಆ ಚಂದ್ರಕನ್ ಬಾಯೇ ಹಾಗೆ. ಅವಳು ಯಾವತ್ತು ಒಳ್ಳೇದು ಹೇಳಿದಾಳು ಹೇಳಿ? ನಮ್ ಮನೆಗ್ ಆಗ್ಬೇಕಾಗಿದ್ದ ಅಪಾಯ ಆ ಫಾತಿಮಾಗ್ ಬಂತಲ್ಲ ಅಂತ ಬೇಜಾರಾಗ್ತಿದೆ ಜನಾರ್ದನ್. ನಮ್ಮಿಂದ ನಮ್ ಜೊತೆ ಇರೋದ್ರಿಂದ ಆ ಹುಡುಗಿ ಪ್ರಾಣಕ್ಕೆ ಅಪಾಯ ಬಂದಿದೆ. ನೀವೇನ್ ಹೆದರ್ಕೋಬೇಡಿ ಅಜ್ಜಿ, ಫಾತಿಮಾಗೆ ಏನು ಆಗಲ್ಲ. ಇಲ್ಲ ಜನಾರ್ದನ್, ಶಾಸ್ತ್ರಿಗಳು ಸುಳ್ಳು ಹೇಳೋದಿಲ್ಲ. ಅವ್ರು ಹೇಳ್ದಾಗೆ ಆಗಿದೆ. ಹಾಗನ್ಕೊಂಡ್ರು ಫಾತಿಮಾ ಏನ್ ನಮ್ ಕುಟುಂಬದ ಸದಸ್ಯ ಅಲ್ವಲ್ಲ ಅಜ್ಜಿ. ರೂಪ ಅವ್ರಿಗೆ ಏಟ್ ಬಿದ್ದಿದೆ ಅಂದ್ರೆ ನಮ್ ಕುಟುಂಬದವರು ಅಂತ ಅನ್ಕೋಬಹುದು. ಆದ್ರೆ ಯಾವ ರೀತಿನೂ ನಮ್ಗೆ ಸಂಬಂಧ ಇಲ್ದಿರೋ ಫಾತಿಮಾಗೆ ಶಾಸ್ತ್ರಿಗಳು ಹೇಳಿದ್ದು ಹೇಗಾಗುತ್ತೆ?
ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಜನಾರ್ದನ್. ಆ ಫಾತಿಮಾ ಯಾರು? ಅವಳಿಗೂ ನಮಗೂ ಏನ್ ಸಂಬಂಧ? ಅದೇ ನಾನು ಕೇಳ್ತಿರೋದು. ಮುಖಾಮುಖಿ ನೋಡಿಲ್ಲ, ಅವಳ ರೂಪ ಆದ್ರೂ ಹೇಗಿದೆ ಅಂತ ಗೊತ್ತಿಲ್ಲ. ನಾವ್ ಯಾವತ್ತೂ ನೋಡ್ದಿರೋ ಹುಡುಗಿಗೋಸ್ಕರ ನಾವ್ಯಾಕೋ ನೊಂದ್ಕೋಬೇಕು? ಬೇರೆಯವರಿಗೆ ಮುಖ ತೋರಿಸದೇ ಇರೋದು ಅದವ್ರ ಆಚಾರ ಅತ್ತೆ. ಅಂದ್ರೆ ನಾವು ಬೇರೆಯವ್ರಂತ ಅಲ್ವಾ ಅರ್ಥ? ಹಾಗಿದ್ಮೇಲೆ ಏನೋ ಸ್ವಂತದವ್ರ ಹಾಗೆ ನಾವ್ಯಾಕೆ ಕಾಯ್ಬೇಕು? ಫಾತಿಮಾ ನಿತ್ಯನ್ ಫ್ರೆಂಡ್. ಇಲ್ಲಿರೋಕ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಹೊರಡಿ. ಫಾತಿಮಾ ಬಂಧುಗಳು ಯಾರಾದ್ರೂ ಇದ್ರೆ ವಿಷಯ ತಿಳಿಸಮ್ಮ, ಬಂದು ನೋಡ್ತಾರೆ ಪಾಪ. ಕಣ್ಣಾರೆ ನೋಡ್ಬೇಕಾದ ತಾಯಿ ಕೊಡಕ್ ಪ್ರಜ್ಞೆ ಇಲ್ಲ. ಅಮ್ಮ ಅವ್ರನ್ನ ಇನ್ಯಾರು ನೋಡ್ಕೋತಾರೆ? ಹೇಳಿ ಮೇಡಮ್, ಬೇಕಾದ್ರೆ ನಾನು ಹೋಗಿ ಫಾತಿಮಾ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀನಿ. ಅವಳಿಗೆ ಯಾರು ಇಲ್ಲ, ಅವಳಿಗೆಲ್ಲ ನಮ್ಮ ಒಮ್ಮೆ. ಓ, ಅನಾಥೆ ಅಂತಾಯ್ತು. ಚೆನ್ನಾಗಿದ್ಯಮ್ಮ. ಅಲ್ಲ, ಫಾತಿಮಾ ಅನಾಥೆ ಅಲ್ಲ. ನಮ್ಮ ಮಾಮ್ಗೆ ಮಗ್ಳ ಹಾಗೆ, ನನ್ಗೆ ಅಕ್ಕನ ಹಾಗೆ. ಹಾಗಷ್ಟೇ, ನಿನ್ ಸ್ವಂತದವಳು ಅಲ್ವಲ್ಲಮ್ಮ? ಸ್ವಂತದವಳಿಗಿಂತ ಹೆಚ್ಚು. ನಾನು ಹುಟ್ಟಾಗಿಂದ ಫಾತಿಮಾ ನನ್ನ ಮಾಮ್ಗೆ ಗೊತ್ತು. ಮಾಮ್ ಅಂದ್ರೆ ಫಾತಿಮಾಗೆ ತುಂಬಾ ಇಷ್ಟ. ಮಾಮ್ ಕೂಡ ಫಾತಿಮಾನ ತುಂಬಾ ಹಚ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ಫಾತಿಮಾನ ನೋಡ್ಕೋತಾರೆ. ಎಷ್ಟು ಪ್ರೀತಿಸಿದ್ರು, ಎಷ್ಟು ಅಭಿಮಾನ ಇದ್ರು, ಅನಾಥೆ ಅನಾಥನೇ ಅಲ್ವೇನಮ್ಮ? ಅತ್ತೆ, ನಿತ್ಯನ ಹರ್ಟ್ ಮಾಡೋದು ನಿಮ್ ಉದ್ದೇಶನಾ? ಹಾಗಲ್ವೋ, ನಿಮ್ ಆಂಟಿ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರಲ್ಲ, ನಾವ್ಯಾಕಿನ್ನ ಇಲ್ಲೇ ಇದೀವಿ? ಆಂಟಿಗೆ ಪ್ರಜ್ಞೆ ಬಂದ್ಮೇಲೆ, ಫಾತಿಮಾ ಕೂಡ ಔಟ್ ಆಫ್ ಡೇಂಜರ್ ಅಂತ ಗೊತ್ತಾದ್ಮೇಲೆ ನಾವಿಲ್ಲಿಂದ ಹೊರಡೋದು. ಇಷ್ಟ ಇದ್ದವರು ಇರ್ಬೋದು, ಇಲ್ದಿದ್ದವರು ಹೋಗ್ಬೋದು. ನಿತ್ಯನ್ ಜೊತೆ ನಾನು ಇಲ್ಲೇ ಇರ್ತೀನಿ. ಡಾಕ್ಟರ್, ಪಲ್ಸ್ ರೇಟ್ ಡೌನ್ ಆಗ್ತಿದೆ. ಪರಿಸ್ಥಿತಿ ಕ್ರಿಟಿಕಲ್ ಆಗ್ತಾ ಹೋಗ್ತಿದೆ. ಈಗ ನಮ್ಮ ಕೈಲಿ ಏನೂ ಇಲ್ಲ. ಈ ಪೇಷಂಟ್ ಇನ್ನು 10 ನಿಮಿಷಕ್ಕಿಂತ ಜಾಸ್ತಿ ಬದುಕಲ್ಲ. ಈ ವಿಷಯ ನಾವು ಅವ್ರಿಗೆ ಆದಷ್ಟು ಬೇಗ ಹೇಳಬೇಕು. ಪಾಪ, ತನ್ನನ್ನು ಹೇಗಾದ್ರೂ ಬದುಕಿಸಿ ಅಂತ ಕೇಳ್ಕೊಳ್ತಿರ್ಬಹುದು ಡಾಕ್ಟರ್. ಐ ಆಮ್ ಸಾರಿ ಮೇಡಮ್, ನಾನು ಮಾಡೋ ಪ್ರಯತ್ನನೆಲ್ಲ ಮಾಡಿದೆ. ದಿಸ್ ಈಸ್ ಯುವರ್ ಲಾಸ್ಟ್ ಮಿನಿಟ್. ನನಗೆ ಕ್ಷಮಿಸ್ಬಿಡಿ. ಡಾಕ್ಟರ್, ಅಮ್ಮ ಫಾತಿಮಾ ಹೇಗಿದ್ದಾಳೆ ಡಾಕ್ಟರ್? ಹೇಳಿ ಡಾಕ್ಟರ್, ಅವಳಿಗೆ ಹೇಗಿದ್ದಾಳೆ? ಅವಳು ಹುಷಾರಾಗಿದ್ದಾಳ ಡಾಕ್ಟರ್, ಪ್ರಾಣಾಪಾಯ ಏನಿಲ್ವಲ್ಲ? ಡಾಕ್ಟರ್ನ ನೋಡಿದ್ರೆ ಡೌಟ್ ಅನ್ಸ್ತಿದೆ. ಅಂದ್ರೆ ಫಾತಿಮಾ ಫಟ್ ಅನ್ಸುತ್ತೆ. ಭಗವಂತ, ಆ ಫಾತಿಮಾಗೆ ಏನೂ ಆಗ್ಬಾರ್ದು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೆ, ಫಾತಿಮಾ ಸೇಫ್ ಆಗಿರ್ಬೇಕು. ನಾವಿಲ್ಲಿ ಮಾತಾಡ್ತಿದೀವಿ, ನೀವು ಮೇಡಮ್ ಕಡೆ ನೋಡ್ತಿದ್ದೀರಲ್ಲ ಡಾಕ್ಟರ್.
ನಾನು ಮೇಡಮ್ಮು ಒಂದೇ ಥರ ಇದ್ದೀವಿ ಅಂತ ನೋಡ್ತಿದ್ದಾರಾ? ನೀವು ಆ ಪೇಷಂಟು? ಹಾ, ಅವಳು ನನ್ನ ಫ್ರೆಂಡ್ ಡಾಕ್ಟರ್. ಅವಳಿಗೆ ಹೇಗಿದೆ ಡಾಕ್ಟರ್? ಸಾರಿ, ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ. 10 ನಿಮಿಷಕ್ಕಿಂತ ಹೆಚ್ಚು ಬದುಕೋದು ಕಷ್ಟ. ಬಾಡಿಲಿ ತುಂಬಾ ಕಡೆ ಇಂಜುರೀಸ್ ಇದೆ, ಬ್ಲಡ್ ತುಂಬಾ ಹೋಗಿದೆ. ಅವ್ರನ್ನ ಸೇವ್ ಮಾಡಕ್ಕೆ ಎಲ್ಲ ರೀತಿ ಟ್ರೈ ಮಾಡಿದ್ವಿ, ಬಟ್ ನೋ ಹೋಪ್. ಅವ್ರನ್ನ ನೋಡ್ಬೇಕು ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಹೋಗಿ. ಆಂಟಿಗೆ ಪ್ರಜ್ಞೆ ಬಂದಿಲ್ಲ. ಫಾತಿಮನ ಹತ್ರ ನಾವ್ ಯಾರು ಹೋದ್ರೂ ವೇಸ್ಟ್. ಅವಳು ನಿನ್ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ನೀನೇ ಹೋಗು. ಹೋಗಮ್ಮ, ಅವಳು ಕೊನೆ ಕ್ಷಣದಲ್ಲಿ ಜೊತೆಗಿರು. ಹೋಗಮ್ಮ. ಹೋಗಮ್ಮ, ನಮ್ಮ ಕುಟುಂಬದ ಪರವಾಗಿ ಕ್ಷಮೆ ಕೇಳು. ಅಯ್ಯೋ, ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ. ನಿಮಗೆ ಹೀಗಾಗೋ ಕಾರಣ ನಾನೇ. ಈ ದೇವಿಪುರಕ್ಕೆ ನಾನು ಬರ್ತಾ ಇದ್ದಿದ್ರೆ ನೀವು ಮೇಡಮ್ ಬರ್ತಾ ಇರ್ಲಿಲ್ಲ. ಅಯ್ಯೋ, ನಿಮ್ಗೆ ಈ ಪ್ರಮಾದ ಆಗ್ತಿರ್ಲಿಲ್ಲ ಅಮ್ಮವ್ರೆ. ನನ್ನ ಕ್ಷಮಿಸಿ ಅಮ್ಮವ್ರೆ, ನನ್ನ ಕ್ಷಮಿಸಿ. ಗಂಗಾ, ಇಲ್ವಾ? ನೀನಲ್ಲ, ನಾನೇ ನಿನ್ಗೆ ಸಾರಿ ಹೇಳಬೇಕು. ಯಾಕೆ ಮೇಡಮ್, ನಾನು ನಿನ್ಗೆ ತುಂಬಾ ಕಷ್ಟ ಕೊಟ್ಟೆ. ಎಷ್ಟೋ ಸಲ ಬೈದೆ, ಹೊಡೆದೆ, ಕೇಳಿಸ್ದವಳು ಹಾಗೆ ನೋಡ್ದೆ, ಅವಮಾನ ಮಾಡಿದೆ. ನಿಮ್ಮಮ್ಮಂಗೆ ತೊಂದರೆ ಕೊಟ್ಟೆ, ಹಿಂಸೆ ಮಾಡಿದೆ. ಅದ್ರ ಜೊತೆ ನಾನು ನಿನ್ನ ಜೀವನನ ಅಂದವಾದ ಕನಸಿನ ಆಗಿರೋ ಮದುವೆನ ನಿನಗೆ ಕೆಟ್ಟ ಕನಸು ಮಾಡಿದೆ. ನಿನಗೆ ಇಷ್ಟ ಇಲ್ದಿರೋ ಕೆಲಸ ಎಲ್ಲ ನಿನ್ನ ಹತ್ರ ಮಾಡಿಸ್ದೆ. ಅದಕ್ಕೆ ನೀನೇ ನನ್ನ ಕ್ಷಮಿಸು.